ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹೌದು, ಅಕ್ಟೋಬರ್ 11ರಂದು ಮೈಸೂರು ದಸರಾ ಉದ್ಘಾಟನೆಯಾಗಲಿದೆ. ಆದರೆ ಆರಂಭದಲ್ಲೇ ಈ ವರ್ಷವೂ ಕೂಡ ಮೈಸೂರು ದಸರಾ ವಿವಾದಕ್ಕೆ ಗುರಿಯಾಗಿದೆ. ಹೌದು, ಈ ವರ್ಷ ದಸರಾ ಮಹೋತ್ಸವದಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಕಂಬಳವನ್ನ ಆಯೋಜಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಇದು ಇದೀಗ ಪರ ವಿರೋಧದ ಚರ್ಚೆಗಳಿಗೆ ಎಡೆಮಾಡಿಕೊಟ್ಟಿದ್ದು, ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿದೆ. ರಾಜ್ಯ ಸರ್ಕಾರ ಇದೇ ಮೊದಲ ಬಾರಿಗೆ ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳವನ್ನು ಒಂದು ಪ್ರಮುಖ ಆಕರ್ಷಣೆಯನ್ನಾಗಿ ಸೇರಿಸಲು ಪ್ಲಾನ್ ಮಾಡಿಕೊಂಡಿದೆ. ಆದರೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಮೈಸೂರು ರಾಜಮನೆತನ, ಸ್ಥಳೀಯ ನಾಯಕರು, ಪ್ರತಿಪಕ್ಷಗಳು ಮತ್ತು ಜನರು ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು ದಸರಾಗೆ ಅದರದ್ದೇ ಆದ ಪಾರಂಪರಿಕತೆ ಮತ್ತು ಇತಿಹಾಸ ಇದೆ. ಮೈಸೂರು ದಸರಾಗೆ ಈಗ ಕರಾವಳಿಯ ಕ್ರೀಡೆ ಕಂಬಳವನ್ನ ಸೇರಿಸುವುದು ಸರಿ ಅಲ್ಲ ಅನ್ನುವುದು ಬಹುತೇಕರ ಅಭಿಪ್ರಾಯ ಆಗಿದೆ. ಮೈಸೂರು ಸಂಸದರೂ ಆಗಿರುವ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಕೂಡ ಮಾತನಾಡಿ, ಮೈಸೂರು ದಸರಾ ಎಂಬುದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಕಂಬಳಕ್ಕೆ ತನ್ನದೇ ಆದ ಗೌರವ ಇದೆ, ಆದರೆ ಅದನ್ನು ಕರಾವಳಿಯಲ್ಲಿ ಆಚರಿಸಬೇಕು. ದಸರಾ ಆಚರಣೆಯ ನಡುವೆ ಇದನ್ನು ತರೋದು ಬೇಡ ಅಂತ ಹೇಳಿ ವಿರೋಧಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ರಾಜ್ಯ ಸರ್ಕಾರದ ಈ ನಡೆಯನ್ನ ಖಂಡಿಸಿದ್ದಾರೆ. ದಸರಾದ ಮೂಲ ಪರಂಪರೆ ಮತ್ತು ಪಾವಿತ್ರ್ಯತೆಗೆ ಧಕ್ಕೆ ತರಬಾರದು, ಜನರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನೂ ಕೆಲವರು ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಸರ್ಕಾರದ ಬೆಂಬಲಿಗರು, ಕಂಬಳ ಆಯೋಜಕರು, ಕಂಬಳವು ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯತೆಯ ಸಂಕೇತವಾಗಿದೆ. ವಿಶ್ವಪ್ರಸಿದ್ಧ ದಸರಾ ವೇದಿಕೆಯಲ್ಲಿ ಇದನ್ನು ಪರಿಚಯಿಸುವುದರಿಂದ ರಾಜ್ಯದ ಕ್ರೀಡೆಗೆ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಮನ್ನಣೆ ಸಿಗುತ್ತೆ ಮತ್ತು ರೈತರಿಗೂ ಕೂಡ ಉತ್ತೇಜನ ನೀಡಿದಂತಾಗುತ್ತೆ ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಈ ಪರ ಮತ್ತು ವಿರೋಧದ ನಡುವೆ ರಾಜ್ಯ ಸರ್ಕಾರ ಕಂಬಳವನ್ನ ದಸರಾದಲ್ಲಿ ಆಯೋಜನೆ ಮಾಡುತ್ತಾ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದು ನಿರ್ಧಾರವನ್ನ ಹಿಂಪಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.